ಬೆಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಅತಿ ದೊಡ್ಡ ಕಾರ್ಯಾಚರಣೆ. ದಕ್ಷಿಣ ಭಾರತದ ಡ್ರಗ್ಸ್ ರಾಜಧಾನಿ ಆಯ್ತಾ ಬೆಂಗಳೂರು. ವಾರದಲ್ಲೇ ಬೆಂಗಳೂರಿನಲ್ಲಿ 50 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರ ಕಾರ್ಯಾಚರಣೆ ಇದು. ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಪೊಲೀಸರ ಬೇಗ ಬೇಟೆ. ಭಾರತದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಅತಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ದಕ್ಷಿಣ ಭಾರತದ ಡ್ರಗ್ಸ್ ರಾಜಧಾನಿ ಆಯ್ತಾ ಬೆಂಗಳೂರು. ವಾರದಲ್ಲೇ ಬೆಂಗಳೂರಿನಲ್ಲಿ 50 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಸೀಸ್ ಆಗಿರೋದು. ಬಾಗಲೂರು ಪೊಲೀಸರಿಂದ 16 ಕೋಟಿ ಮೌಲ್ಯದ ಎಲ್ಎಸ್ಡಿ ಸ್ಟ್ರಿಪ್ಸ್ ಜಪ್ತಿಯಾಗಿದೆ. ಭಾರತದ ಇತಿಹಾಸದಲ್ಲಿ ಇದು ದೊಡ್ಡ ಮಟ್ಟದ ಎಲ್ಎಸ್ಡಿ ಸ್ಟ್ರಿಪ್ಸ್ ಜಪ್ತಿಯಾಗಿರುವುದು. ಆಡುಗೋಡಿ ಪೊಲೀಸರಿಂದ 1,30,00,000 ಬ್ರೌನ್ ಶುಗರ್ ಜಪ್ತಿಯಾಗಿದೆ. ಜಾಲಹಳ್ಳಿ ಪೊಲೀಸರಿಂದ 5 ಕೆಜಿ 300 ಗ್ರಾಂ ಅಕ್ರಮ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಯಶವಂತಪುರ ಪೊಲೀಸರು 6,47,00,000 ಮೌಲ್ಯದ ಮಾದಕ ದ್ರವ್ಯವನ್ನ ಜಪ್ತಿ ಮಾಡಿದ್ದಾರೆ. ಚಿಕ್ಕಜಾಲ ಪೊಲೀಸರು 1,46,00,000 ಮೌಲ್ಯದ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ. ವಾರದಲ್ಲೇ ಸುಮಾರು 50 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿರೋದು. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 17,50,00,000 ಮೌಲ್ಯದ ಎಂಡಿಎಂಎ ಕೊಕೇನ್ ಗಾಂಜಾ ಜಪ್ತಿ ಮಾಡಿದ್ದಾರೆ. ಡ್ರಗ್ ಪೆಡ್ಲಿಂಗ್ ನಲ್ಲಿ ತೊಡಗಿದ್ದ 2 ನೈಜೀರಿಯಾ ಪ್ರಜೆಗಳ ಬಂಧನ ಆಗಿದೆ. ಇಬ್ಬರ ಬಂಧನ ಆಗಿದೆ. ಕೋಟಿ ಮೌಲ್ಯದ ಡ್ರಗ್ಸ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 17,50,00,000 ಮೌಲ್ಯದ ಎಂಡಿಎಂಎ ಕೊಕೇನ್ ಗಾಂಜಾ ಜಪ್ತಿಯಾಗಿರೋದು. 2 ನೈಜೀರಿಯಾ ಪ್ರಜೆಗಳ ಬಂಧನ ಆಗಿದೆ. 50 ಕೋಟಿ ಮೌಲ್ಯದ ಡ್ರಗ್ಸ್ ಗಳನ್ನ ಸೀಸ್ ಮಾಡಿರೋದು. ಭರ್ಜರಿ ಕಾರ್ಯಾಚರಣೆ ಇದು. ವಾರದಲ್ಲೇ ಬೆಂಗಳೂರಿನಲ್ಲಿ 50 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಡ್ರಗ್ಸ್ ರಾಜಧಾನಿ ಆಯ್ತಾ ಹಾಗಾದ್ರೆ ಬೆಂಗಳೂರು. ಇಂಥದೊಂದು ಆತಂಕ ಸೃಷ್ಟಿಯಾಗಿದೆ. ಈಗ ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆದ ನಂತರ ಇಂಥದೊಂದು ಅನುಮಾನ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.